ಸೊ ವಿಟಮಿನ್ ಎ, ಸೊ ಇದ್ರದ್ದು ರಾಸಾಯನಿಕ ಹೆಸರೇನು? ರೆಟಿನಾಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ರೆಟಿನಾಲ್ ಅಂತ ಕರಿತೀವಿ. ಇದಕ್ಕೆ ಕನ್ನಡ ಮೀನಿಂಗ್ಸ್ ಯಾವ್ದು ಇಲ್ಲ. ಸೊ ವಿಟಮಿನ್ ಎ ಅಂತ ಹೇಳಿದ್ರೆ ಕನ್ನಡದಲ್ಲೂ ವಿಟಮಿನ್ ಎ ಅಂದಂಗೆ. ಸೊ ರೆಟಿನಾಲ್ ಅಂದ್ರೆ ರೆಟಿನಾಲ್. ಸೊ ವಿಟಮಿನ್ ಎದು ಕೆಮಿಕಲ್ ನೇಮು, ಸೊ ರಾಸಾಯನಿಕ ಹೆಸರು ಏನಪ್ಪಾ ಅಂತಂದ ಹೇಳಿದ್ರೆ ರೆಟಿನಾಲ್ ಅಂತಂದ ಹೇಳ್ತೀವಿ. ಇಗೂ ಕೂಡ ಕ್ವಶನ್ಸ್ ಗಳನ್ನ ಕೇಳಿದಾರೆ ಸ್ಟೇಟ್ ಎಕ್ಸಾಮ್ ಅಲ್ಲೂ ಕೂಡ, ಸೆಂಟ್ರಲ್ ಎಕ್ಸಾಮ್, ಸೊ ಇವನ್ ಯಾವ ಎಕ್ಸಾಮ್ಸ್ ಅಲ್ಲೂ ಕೇಳ್ಬಹುದು ರೆಟಿನಾಲ್ ಅಂತ ಹೇಳ್ತೀವಿ. ಆಮೇಲೆ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಎಲ್ಲೆಲ್ಲಿ ಆಗತ್ತೆ ಇದನ್ನೆಲ್ಲ ನೆನ್ಪಿಟ್ಕೋಬೇಡ್ರಿ. ಸೊ ನಾನು ಯಾವ್ದು ಹೇಳ್ತೀನಿ ಅದನ್ನಷ್ಟೇ. ವಿಟಮಿನ್ ಎ, ರೆಟಿನಾಲ್ ಇಂಪಾರ್ಟೆಂಟ್. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದ ಹೇಳಿದ್ರೆ, ಸೊ ಇದು ಮ್ಯೂಕಸ್ ಮೆಂಬ್ರೇನ್ ಅಲ್ಲಿ ಇರುತ್ತ, ಸ್ಕಿನ್ ಒಳಗಡೆ ಇರುತ್ತ, ಎಪಿಥೀಲಿಯಲ್ ಸೆಲ್ಸ್ ಅಂತಂದ್ ಬರ್ತಾವ ಒಳಗಡೆ, ನಮ್ ಬಾಡಿ ಒಳಗಡೆ, ಆಮೇಲೆ ಹಾರ್ಟ್ ಹತ್ರ ಬರ್ತಾವ, ಕಣ್ಣಲ್ಲಿ ಇರ್ತಾವ, ಆಮೇಲೆ ಬಾಯಿ ಒಳಗಡೆ ಇರ್ತಾವ, ಆಮೇಲೆ ಆರ್ಗನ್ಸ್ ಒಳಗಡೆ ಇರ್ತಾವ, ಆಮೇಲೆ ರೀಪ್ರೊಡಕ್ಷನ್ ಸಿಸ್ಟಮ್ ಐತಾ ಅಲ್ಲಿ ಇರ್ತಾವ. ಸೊ ಇಮ್ಯೂನ್ ರೆಸ್ಪಾನ್ಸ್, ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಆಗ್ಬೇಕಂತಂದ ಹೇಳಿದ್ರೆ ವಿಟಮಿನ್ ಎ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಪ್ರೋಟೀನ್ ಎಲ್ಲ ತಿಂತೀವಿ ಗೊತ್ತಾ, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಸೊ ಬಾಳೆಹಣ್ಣು ತಿಂತೀವಿ. ಸೊ ಇವೆಲ್ಲ ಇದ್ರಲ್ಲೇ ಬರ್ತಾವ, ನೆನ್ಪಿಟ್ಕೊಡ್ರಿ. ಸೊ ಇಲ್ಲೆಲ್ಲ ಕಂಡು ಬರೋದ್ರಿಂದ ವಿಟಮಿನ್ ಎ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಆಮೇಲೆ ಇದೆಲ್ಲಾದ್ರೂ ಕಡಿಮೆ ಆದ್ರೆ, ವಿಟಮಿನ್ ಎ ಎಲ್ಲಾದ್ರೂ ಕಡಿಮೆ ಆದ್ರೆ ಒಂದು ರೋಗ ಬರುತ್ತಾ, ಅದನ್ನ ನಾವೇನಂತ ಕರಿತೀವಿ? ನೈಟ್ ಬ್ಲೈಂಡ್ನೆಸ್ ಅಂತ ಕರಿತೀವಿ. ನೈಟ್ ಬ್ಲೈಂಡ್ನೆಸ್. ಹಗಲ್ ಟೈಮ್ ಕರೆಕ್ಟ್ ಆಗಿ ಕಣ್ ಕಾಣಿಸುತ್ತೆ, ಬಟ್ ಆದ್ರೆ ರಾತ್ರಿ ಟೈಮ್ ಏನು ಕಾಣಿಸಂಗಿಲ್ಲ, ಕಣ್ಣೇ ಕಾಣಿಸಂಗಿಲ್ಲ ರಾತ್ರಿ ಟೈಮ್. ಹಗಲ್ ಕಾಣಿಸ್ತಿದ್ದು ಕಣ್ಣು, ರಾತ್ರಿ ಟೈಮ್ ಎಲ್ಲಾದ್ರೂ ಕಣ್ ಕಾಣಿಸ್ತಿದ್ರೆ ಅವ್ರಿಗೆ ಏನಂತ ನೈಟ್ ಬ್ಲೈಂಡ್ನೆಸ್ ಬಂದ್ರೆ. ಸರ್ ನಮಗೂ ಕಾಣಿಸಲ್ಲಲ್ರಿ ನೈಟ್ ಟೈಮ್ ಅನ್ಬೋದು ನೀವು. ನೈಟ್ ಟೈಮ್ ನಾವು ನೋಡ್ತೀವಿ, ಸೊ ಏನ್ ಮುಂದ್ಗಡೆ ಏನ್ ಹಾದೋಗುತ್ತೆ, ಇಲ್ಲ ಭಯ ಆಗುತ್ತೆ, ಏನಾದ್ರೂ ನೋಡ್ತೀವಿ, ಬಟ್ ಆದ್ರೆ ಅದು ಅವ್ರಿಗೆ ಅದೇ ಅನ್ಸಂಗಿಲ್ಲ. ಸೊ ಇವೊಂದ್ ಸ್ವಲ್ಪ ಟಾರ್ಚ್ ಹಾಕಿದ್ರು ಕೂಡ ಅವ್ರಿಗೆ ಕಣ್ ಕಾಣಿಸಂಗಿಲ್ಲ. ಅದಕ್ಕೆ ನಾವು ನೈಟ್ ಬ್ಲೈಂಡ್ನೆಸ್ ಅಂತ ಕರಿತೀವಿ. ನೆನ್ಪಿಟ್ಕೊಡ್ರಿ, ಇದು ಯಾವ್ದು ಕಡಿಮೆ ಆದ್ರೆ ಬರುತ್ತೆ? ವಿಟಮಿನ್ ಎ ಕಡಿಮೆ ಆದ್ರೆ ಈ ರೋಗ ಬರುತ್ತೆ. ಇಂಪಾರ್ಟೆಂಟ್ ಏನು? ವಿಟಮಿನ್ ಎ ಇಂಪಾರ್ಟೆಂಟ್, ರೆಟಿನಾಲ್ ಇಂಪಾರ್ಟೆಂಟ್, ಆಮೇಲೆ ನೈಟ್ ಬ್ಲೈಂಡ್ನೆಸ್ ಇಂಪಾರ್ಟೆಂಟ್. ಅಂದ್ರೆ ರಾತ್ರಿ ಗುರುಡುತನ ಅಂತಂದ್ ಹೇಳ್ತೀವಿ, ರಾತ್ರಿ ಗುರುಡುತನ. ಅದಾದಂದ್ರೆ ವಿಟಮಿನ್ ಎ ಏನೇನ್ ತಿಂದ್ರೆ ಜಾಸ್ತಿ ಆಗತ್ತಾ? ಜೇನುತುಪ್ಪ ತಿಂದ್ರೆ ಜಾಸ್ತಿ ಆಗತ್ತಾ, ಹೂಕೋಸು, ಎಗ್ ಅಲ್ಲಿ ವೈಟ್ ಇದು ಬರುತ್ತಲ್ಲ, ಯೆಲ್ಲೋ ಕಲರ್, ಅದು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸಮ್ ಹುಳಿ ಪದಾರ್ಥಗಳನ್ನ ತಿಂದ್ರೆ, ಆಮೇಲೆ ಬ್ರೆಡ್ ಅನ್ನ ತಿಂದ್ರೆ, ಸೊ ಆಮೇಲೆ ತರಕಾರಿಗಳನ್ನ ತಿಂದ್ರೆ, ಗಜ್ರಿ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಮೆಣಸಿನ್ಕಾಯಿ ಚಿಲ್ಲಿ ಆಗಿರ್ಬೋದು, ಸೊ ಆಮೇಲೆ ಕೊತ್ತಂಬರಿ ಸೊಪ್ಪುಗಳನ್ನ ತಿಂದ್ರೆ ವಿಟಮಿನ್ ಎ ಜಾಸ್ತಿ ಆಗುತ್ತೆ. ಆಮೇಲೆ ಹಾಲು ಕುಡಿದ್ರೆ ಜಾಸ್ತಿ ಆಗುತ್ತೆ. ಇಷ್ಟನ್ನ ನೀವು ನೆನ್ಪಿಟ್ಕೊಡ್ರಿ, ಮೇನ್ ಇಂಪಾರ್ಟೆಂಟ್ ಏನೇನಂತ ಹೇಳಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಬರುತ್ತಾ, ವಿಟಮಿನ್ ಬಿ ಅಂತಂದ್ ಹೇಳ್ತೀವಿ. ವಿಟಮಿನ್ ಬಿ ಅಲ್ಲಿ ಮತ್ತೆ ಟೈಪ್ಸ್ ಮಾಡ್ತೀವಿ, ಅದರಲ್ಲಿ ವಿಟಮಿನ್ ಬಿ1 ತುಂಬಾ ಇಂಪಾರ್ಟೆಂಟ್. ವಿಟಮಿನ್ ಬಿ1 ನಾವ್ ಏನಂತ ಕರಿತೀವಿ ಅಂದ್ರೆ, ರಾಸಾಯನಿಕ ಹೆಸರು ಥೈಮಿನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಥೈಮಿನ್. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ, ಯಾಕೆ ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರೆ, ಮೇನ್ ಇಂಪಾರ್ಟೆಂಟ್ ಮೆಟಬಾಲಿಸಮ್. ನಾವು ಏನೇನೋ ತಿಂತೀವಿ, ಫಾರ್ ಎಕ್ಸಾಂಪಲ್ ಇವಾಗ ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ಹುಡುಗರು ನಾವೇನ್ ತಿಂತೀವಿ? ಮನ್ಯಾಗ ಏನಿರುತ್ತೆ ಅದನ್ನೆಲ್ಲ ತಿಂತೀವಿ. ಆಮೇಲೆ ಚಿಕನ್ ತಿಂತೀವಿ, ಎಗ್ ತಿಂತೀವಿ, ಎಗ್ ಪಪ್ಸ್ ತಿಂತೀವಿ, ಹೊರಗಡೆ ಹೋಗಿ ದೋಸ್ತುಗಳ ಜೊತೆ ಏನೇನೋ ಮಾಡ್ತೀವಿ. ಆಮೇಲೆ ಹುಡುಗಿರು ಸೊ ಎಲ್ಲಾ ತರದ್ ಏನಂತಂದ್ ಹೇಳಿದ್ರೆ ಪಿಜ್ಜಾ, ಬರ್ಗರು, ಏನ್ ಹಾಳ್ ಮೂಳ ಇರ್ತಿಲ್ಲ ಎಲ್ಲಾ ತಿಂದಿರ್ತಾರೆ. ಅದೆಲ್ಲ ಮೆಟಬಾಲಿಸಮ್ ಆಗ್ಬೇಕಲ್ಲ, ಅಂದ್ರೆ ಎಲ್ಲಾನು ಜೀರ್ಣಕ್ರಿಯೆ ಆಗ್ಬೇಕಲ್ಲ. ಸೊ ಆ ಕ್ರಿಯೆಗೆ ಹೆಲ್ಪ್ ಮಾಡ್ಬೇಕಂತಂದ್ ಹೇಳಿದ್ರೆ ವಿಟಮಿನ್ ಬಿ1 ತುಂಬಾ ಅವಶ್ಯಕತೆ ಆಗಿರುತ್ತೆ. ಅದನ್ನ ನಾವ್ ಏನಂತ ಕರಿತೀವಿ? ಥೈಮಿನ್ ಅಂತ ಕರಿತೀವಿ. ಆಮೇಲೆ ನರ್ವ್ ಫಂಕ್ಷನ್, ನರ್ವ್ಗಳು ಫುಲ್ ಸ್ಟ್ಯಾಂಡರ್ಡ್ ಆಗಿ ಫುಲ್ ಆಕ್ಟಿವ್ ಆಗಿರ್ಬೇಕಂದ್ರೆ, ಈಗ ಹೇಳ್ತಾರಲ್ಲ, ಸುಮ್ ಸೈಲೆಂಟ್ ಆಗಿ ಕೂತ್ರ ಯಾಕೆ ನರ ಸತ್ತಂಗದಿ ಅಂತಂದ್ರೆ, ಅವ್ನಿಗೆ ವಿಟಮಿನ್ ಬಿ1 ಕೊಡ್ರಿ, ಸ್ಟ್ರಾಂಗ್ ಆಗ್ತಾ. ಸೊ ನರ್ವ್ ಫಂಕ್ಷನ್ ಏನಂದ್ರೆ ತುಂಬಾ ಆಕ್ಟಿವ್ ಆಗಿರ್ಬೇಕು. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ವಿಟಮಿನ್ ಬಿ1 ನೀಡ್ ಇರುತ್ತೆ. ಸೊ ಇದೆಲ್ಲಾದ್ರೂ ವಿಟಮಿನ್ ಬಿ1 ಕಡಿಮೆ ಆದ್ರೆ, ಅಥವಾ ವಿಟಮಿನ್ ಬಿ ಕಡಿಮೆ ಆದ್ರೆ ನಮ್ಗೆ ಯಾವ ರೋಗ ಬರುತ್ತಾ? ಬೇರಿ ಬೇರಿ ರೋಗ ಬರುತ್ತೆ. ಇಲ್ಲಿ ನೋಡಿರ್ಬೋದು ನೀವು ಇಮೇಜ್ ಅಲ್ಲಿ, ಬೇರಿ ಬೇರಿ ರೋಗ ಅಂತಂದ ಹೇಳಿದ್ರೆ ಫುಲ್ ಸೊಳಕೆ ಆಗಿ ಬಿಟ್ಟಿರ್ತಾನ, ವೇಟ್ ಕಡಿಮೆ ಆಗತ್ತ, ಕೈಕಾಲೆಲ್ಲ ಎಲ್ಲ ಒಂಥರ ರಕ್ತಿಲ್ದಾರ ತರ ಆಗಿಬಿಡುತ್ತ. ಸೊ ಏನಂತಂದ ಹೇಳಿದ್ರೆ ಗ್ರೋತ್ ಕಡಿಮೆ ಆಗತ್ತ. ಸೊ ಇದು ಬೇರೆ ಬೇರೆ ರೋಗ ಅಂತಂದ ಹೇಳ್ತೀವಿ. ಆಮೇಲೆ ಏನೇನ್ ತಿಂದ್ರೆ ಬರುತ್ತ ನೋಡ್ರಿ, ಇಲ್ಲೆಲ್ಲಾ ಡಯಾಗ್ರಾಮ್ಸ್ ಅಲ್ಲಿ ಏನೇನ್ ಇದಾವಲ್ಲ ಅವನ್ನೆಲ್ಲ ತಿಂದ್ರೆ ಬರುತ್ತ. ಪೋರ್ಕ್, ಅದಾದ ನಂತರ ನೆಕ್ಸ್ಟ್ ಓಲ್ ಮೀಲ್ ಅಂತಂದ ಹೇಳ್ತೀವಿ. ಗ್ರೇನ್ಸ್ ಗಳಂತಂದ ಹೇಳಿದ್ರೆ ಆಹಾರ ಧಾನ್ಯಗಳನ್ನ ತಿಂದ್ರೆ, ರೈಸ್ ತಿಂದ್ರೆ, ವೆಜಿಟೇಬಲ್ಸ್, ಪೊಟ್ಯಾಟೊ, ಸೊ ಎಗ್ ಗಳನ್ನ ತಿಂದ್ರೆ ಏನಂತಂದ್ರೆ ವಿಟಮಿನ್ ಬಿ ಸಿಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಏನು? ಥೈಮೀನು, ವಿಟಮಿನ್ ಬಿ1, ಆಮೇಲೆ ಬೇರೆ ಬೇರೆ ರೋಗ. ಸೊ ಅದಾದ ನಂತರ ನೋಡ್ರಿ, ಇವಾಗ್ಲೇ ನೆನ್ಪಿಟ್ಕೊಳ್ರಿ, ವಿಟಮಿನ್ ಬಿ ಅಲ್ಲಿ ಮತ್ತೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಟೈಪ್ಸ್ ಮಾಡ್ತೀವಿ. ಅದ್ರಲ್ಲಿ ಫಸ್ಟ್ ಒನ್ ಯಾವ್ದು? ಬಿ1 ಥೈಮಿನ್ ಅಂತ ಕರಿತೀವಿ. ಸೊ ಅದು ಯಾವ ರೋಗ ಬರುತ್ತೆ? ಬೇರೆ ಬೇರೆ ರೋಗ ಬರುತ್ತೆ. ನೆಕ್ಸ್ಟ್ ಬಿ2 ಅಂತ ಹೇಳ್ತೀವಿ, ವಿಟಮಿನ್ ಬಿ2. ಅದರ ರಾಸಾಯನಿಕ ಹೆಸರು ರೈಬೋಫ್ಲೆವಿನ್. ಸೊ ಇದನ್ನ ನಾವು ಯಾವ ರೋಗ ಬರುತ್ತೆ ಕಡಿಮೆ ಆದ್ರೆ? ಸೊ ಇಲ್ಲಿ ಏನಿದೆ ಅಂತಂತ ಹೇಳಿದ್ರೆ ಎರಿಬೋಫ್ಲೋವೆನಿಸಿಸ್ ಅಂತ ಇದೆ, ಎರಿಬೋಫ್ಲೋವೆನಿಸಿಸ್ ಅಂತ ಬರುತ್ತೆ. ಆಮೇಲೆ ಬಿ3 ಅಂತ ಇದೆ, ನಿಯಾಸಿನ್ ಅಂತ ಕರಿತೀವಿ. ಆಮೇಲೆ ಇದು ಕಡಿಮೆ ಆದ್ರೆ ಪೆಲಾಗ್ರ ಅಂತ ರೋಗ ಬರುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಬಿ5 ಅಂತ ಇದೆ, ಪ್ಯಾಂಥೋನಿಕ್ ಆಸಿಡ್ ಅಂತಂದ್ ಹೇಳ್ತೀವಿ. ಇದು ಕಡಿಮೆ ಆದ್ರೆ ಪ್ಯಾರಸ್ಥೇಸಿಯಾ ಅಂತಂದ್ ಬರುತ್ತೆ. ಆಮೇಲೆ ಬಿ6 ಅಂತಂದ್ ಹೇಳ್ತೀವಿ, ಪಿರಿಡಾಕ್ಸಿನ್. ಬಿ6 ಅಂತಂದ್ರೆ ರಾಸಾಯನಿಕ ಹೆಸರು. ಇವೆಲ್ಲ ಏನಂದ್ರೆ ಅವುಗಳ ರಾಸಾಯನಿಕ ಹೆಸರುಗಳು. ಸೊ ಪಿರಿಡಾಕ್ಸಿನ್ ಕಡಿಮೆ ಆದ್ರೆ ಅನೇಮಿಯಾ ರೋಗ ಬರುತ್ತೆ.
ಅನೇಮಿಯಾ ಅಂತಂದ್ ಹೇಳಿದ್ರೆ ರಗತ್ ಫುಲ್ ಕಡಿಮೆ ಆಗೋದು ಅನೇಮಿಯಾ. B6 ಆಮೇಲೆ B7 ಅಂತ ಇದೆ ನೋಡ್ರಿ, ಬಯೋಟಿನ್ ಅಂತಂದ್ ಹೇಳ್ತೀವಿ, ಡರ್ಮ್ಯಾಟಿಸ್ ಅಂತಂದ್ ಹೇಳ್ತೀವಿ. ಅಂದ್ರೆ ಒಂಥರ ಚರ್ಮ ಎಲ್ಲ ಒಂದೊಂದ್ ತರ ಆಗೋದು, ಫುಲ್ ಹಕ್ಕಳಿಗಡಿ ತರ ಆಗೋದು. ಸೊ ಅದ್ರ ಮೇಲೆ ಅಂದ್ರೆ ಏನಂದ್ರೆ ಮೊಡವೆಗಳು ಹೇಳ್ತಾವ. ಆಮೇಲೆ B9 ಅಂತಂದ್ ಹೇಳಿದ್ರೆ ಪೋಲಿಕ್ ಅಸಿಡ್ ಅಂತಂದ್ ಹೇಳ್ತೀವಿ, ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅಂತಂದ್ ಹೇಳ್ತೀವಿ, ಅಂದ್ರೆ ನರ್ವಸ್ ಸಿಸ್ಟಮ್ ಡಿಫೆಕ್ಟ್ ಆಗ್ತಾವ. ಆಮೇಲೆ ನೆಕ್ಸ್ಟ್ ನೋಡ್ರಿ B12 ಅಂತಂದ್ ಹೇಳ್ತೀವಿ, ಸೈನೋ ಕೊಬಾಬ್ಲಿನ್ ಅಂತಂದ್ ಹೇಳ್ತೀವಿ, ಸೈನೋ ಕೊಬ್ಯಾಲಿಮಿನ್ ಅಂತಂದ್ ಹೇಳ್ತೀವಿ. ಇದು ಕಡಿಮೆ ಆದ್ರೆ ನೆಕ್ಸ್ಟ್ ಇದು ಕೂಡ ಕಡಿಮೆ ಆದ್ರೆ ಅನೇಮಿಯಾ ಅಂತಂದ್ ರೋಗ ಬರುತ್ತಾ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ವಿಟಮಿನ್ ಸಿ. ಇವ್ ನೆನ್ಪಿಟ್ಕೊಳ್ರಿ. ಸೊ ಇವನ್ ಅಷ್ಟೊಂದು ಕ್ವಶನ್ಸ್ ಕೇಳಲ್ಲ, ಬಟ್ ಆದ್ರೆ ನಮಗೆ ಇಂಪಾರ್ಟೆಂಟ್ ABCDEK ಇಂಪಾರ್ಟೆಂಟ್. ಅದ್ರಲ್ಲಿ ಇಂಪಾರ್ಟೆಂಟ್ ಬಿ ಇಲ್ಲಿ ಮತ್ತೆ ಟೈಪ್ಸ್ ಬರ್ತಾವ, ಜಸ್ಟ್ ಒಂದ್ಸರಿ ನೋಡ್ಕೊಂಡು ಹೋಗಿರ್ರಿ ಅಷ್ಟೇ. ಸೊ ನೆಕ್ಸ್ಟ್ ನೋಡ್ರಿ ವಿಟಮಿನ್ ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತಾ. ಇದನ್ನ ನಾವ್ ಏನಂತ ಕರಿತೀವಿ, ರಾಸಾಯನಿಕ ಹೆಸರು ಅಸ್ಕಾರ್ಬಿಕ್ ಅಸಿಡ್ ಅಂತ ಕರಿತೀವಿ. ಏನಂತ ಕರಿತೀವಿ, ಅಸ್ಕಾರ್ಬಿಕ್ ಅಸಿಡ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಸೊ ಇದು ಎಲ್ಲಾ ಕಡೆ ಇಂಪಾರ್ಟೆಂಟ್ ಆಗುತ್ತೆ. ಈ ಹಲ್ಲೊಳಗ ಆಗಿರ್ಬೋದು, ಆಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ. ಹೆಂಗಂತಂದ್ ಹೇಳಿದ್ರೆ ಇದು ನಮ್ಗೆ ರೋಗಾಣುಗಳಿಂದ ರಕ್ಷಣೆ ಕೊಡುತ್ತೆ. ಈ ವಿಟಮಿನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಮೇಲೆ ಅಮಿನೋ ಆಸಿಡ್ಸ್ ಗಳ ನಮ್ ಬಾಡಿ ಒಳಗಡೆ DNA ಒಳಗಡೆ ಎಲ್ಲ ಅಮಿನೋ ಆಸಿಡ್ಸ್ ಗಳು ಅವು ಇವು ಬರ್ತಾವ, ಅಲ್ಲಿ ಬರುತ್ತೆ. ಆಮೇಲೆ ಹಾರ್ಮೋನ್ಸ್ ಗಳು ರಿಲೀಸ್ ಆಗ್ಬೇಕಂದ್ರೆ ಸೊ ಟೆಸ್ಟೋಸ್ಟಿರಾನ್ ಆಗಿರ್ಬೋದು, ಪ್ರೊಜೆಸ್ಟಿರಾನ್ ಆಗಿರ್ಬೋದು, ಪಿಟ್ಯುಟರಿ ಗ್ರಂಥಿಯಿಂದ ಆಗಿರ್ಬೋದು, ಅಥವಾ ಅಡ್ರಿನಲ್ ಗ್ರಂಥಿಯಿಂದ. ಅಡ್ರಿನಲ್ ಗ್ರಂಥಿ ನಾನು ಹೇಳಿದೇನಲ್ಲ, ಯಾರಾದ್ರೂ ಬಂದ್ ಸಡನ್ ಆಗಿ ಅಂತಂದ್ ಭಯ ಹಾಕ್ಬಿಟ್ರೆ ನಾವ್ ಅನ್ಸ್ತೀವಿ ಗೊತ್ತಾ. ಅಥವಾ ರಾತ್ರಿ ಟೈಮ್ ಹೋಗ್ತಿರ್ತೀವಿ, ಸರ್ ಅಂತ ಹೋದ್ರೆ ಕಾಲಾಗ ಹಾವು ಬಂತಂತ ಅನ್ಸ್ತೀವಲ್ಲ, ಅವಾಗ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಅವಾಗ ಒಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ, ಅಡ್ರಿನಲಿನ್ ಹಾರ್ಮೋನ್ ಅಂತಂದ್ ಹೇಳ್ತೀವಿ. ಆ ಹಾರ್ಮೋನ್ ಗಳೆಲ್ಲ ರಿಲೀಸ್ ಆಗ್ಬೇಕಂದ್ರೆ ವಿಟಮಿನ್ ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಇಮ್ಯೂನ್ ಫಂಕ್ಷನ್ಸ್, ನಮ್ದು ಬಾಡಿ ರಕ್ಷಣಾತ್ಮಕ ಕಾರ್ಯಗಳು ಚೆನ್ನಾಗಿರ್ಬೇಕಂದ್ರೆ ವಿಟಮಿನ್ ಸಿ ತುಂಬಾ ಇಂಪಾರ್ಟೆಂಟ್ ಆಗತ್ತ. ನೆಕ್ಸ್ಟ್ ನೋಡ್ರಿ, ಇದೆಲ್ಲಾದ್ರೂ ಕಡಿಮೆ ಆದ್ರೆ ನಮ್ಗೆ ಯಾವ ರೋಗ ಬರುತ್ತಾ, ಸ್ಕರ್ವಿ ರೋಗ ಬರುತ್ತೆ. ಸ್ಕರ್ವಿನ ರಿಕೆಟ್ಸ್, ಎಸ್ ಯಾವ ರೋಗ ಬರುತ್ತೆ ನೋಡ್ರಿ. ಸೊ ವಿಟಮಿನ್ ಸಿ ಕಡಿಮೆ ಆಗೋದ್ರಿಂದ, ನಾನು ತುಂಬಾ ಸಾರಿ ಹೇಳಿದೀನಿ, ವಿಟಮಿನ್ ಸಿ ಕಡಿಮೆ ಆಗೋದ್ರಿಂದ ಯಾವ ರೋಗ ಬರುತ್ತಾ, ವಿಟಮಿನ್ ಸಿ ಕಡಿಮೆ ಆಗೋದ್ರಿಂದ ಯಾವ ರೋಗ ಬರುತ್ತಾ. ಎಸ್ ಯಾವ್ದು ಬರುತ್ತೆ ನೋಡ್ರಿ, ಸ್ಕರ್ವಿ ರೋಗ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಕರ್ವಿ. ವಿಟಮಿನ್ ಸಿ ಕಡಿಮೆ ಆಗೋದ್ರಿಂದ ಸ್ಕರ್ವಿ ರೋಗ. ಇಲ್ಲಿ ನೀವು ಡೈಗ್ರಾಮ್ ಅಲ್ಲಿ ನೋಡ್ಬೋದು. ಸೊ ಹಲ್ಲಲ್ಲೆಲ್ಲ ಏನಾಗತ್ತೆ ಅಂತಂದ್ ಹೇಳಿದ್ರೆ ಗುಳ್ಳೆಗಳು ಹೇಳ್ತಾವ, ಇಲ್ಲೆಲ್ಲ ಏನಂತಂದ್ ಹೇಳಿದ್ರೆ ವೀಕ್ನೆಸ್ ಆಗತ್ತ. ಆಮೇಲೆ ಫುಲ್ ಟಯರ್ಡ್ ಆಗಿರೋ ತರ ಫೀಲಿಂಗು. ಸೊ ಹೇರ್ ಕಲರ್ ಚೇಂಜಸ್ ಆಗ್ತಾ ಹೋಗುತ್ತ. ಆಮೇಲೆ ಕೈ ಕಾಲುಗಳು ಏನಂತಂದ್ ಹೇಳಿದ್ರೆ ಫುಲ್ ಪೇನ್ ಆಗಕ್ ಸ್ಟಾರ್ಟ್ ಆಗತ್ತ. ಸೊ ಈ ತರ ಏನಂತಂದ್ ಹೇಳಿದ್ರೆ ಬ್ಲೀಡಿಂಗ್ ಸ್ಟಾರ್ಟ್ ಆಗತ್ತೆ. ಎಲ್ಲೇ ಏನಾದ್ರೂ ಸ್ವಲ್ಪ ಟಚ್ ಮಾಡಿದ್ರೆ ಬ್ಲೀಡಿಂಗ್ ಸ್ಟಾರ್ಟ್ ಆಗತ್ತೆ, ಸ್ಕರ್ವಿ ರೋಗ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇನ್ನೊಂದು ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ವಿಟಮಿನ್ ಡಿ. ವಿಟಮಿನ್ ಡಿ ಎಲ್ಲಿಂದ ಸಿಗುತ್ತಾ, ಸೂರ್ಯನಿಂದ ಸಿಗುತ್ತಾ. ಅದಕ್ಕೋಸ್ಕರ ಮುಂಜಾನೆ ಎದ್ದು ಸೂರ್ಯನ ಬಿಸಿಲಿಗೆ ಹೋಗ್ರಿ ಅಂತಂದ್ ಹೇಳ್ತಾರೆ, ವಿಟಮಿನ್ ಡಿ. ಸೊ ಇದ್ರ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್. ಇತರ ರಾಸಾಯನಿಕ ಹೆಸರು ಏನಪ್ಪಾ ಅಂದ್ರೆ ಕ್ಯಾಲ್ಸಿಫೆರಾಲ್. ಸೊ ಇಲ್ಲಿ ನೋಡ್ರಿ, ಇದು ಕಡಿಮೆ ಆಯ್ತು ಅಂತಂದ್ ಹೇಳಿದ್ರೆ, ವಿಟಮಿನ್ ಡಿ ಕಡಿಮೆ ಆಯ್ತು ಅಂದ್ರೆ ನಮ್ಗೆ ಯಾವ ರೋಗ ಬರುತ್ತಾ, ರಿಕೆಟ್ಸ್ ಅನ್ನೋ ರೋಗ ಬರುತ್ತೆ. ಇಲ್ಲಿ ನೀವು ಡಯಾಗ್ರಾಮ್ ಅಲ್ಲಿ ನೋಡಿರ್ಬೋದು, ಸೊಳ್ಳ ಕಾಲ್ ಇರ್ತಾವ, ಆಮೇಲೆ ಟೊಳ್ಳ ಅಂತ ಹೇಳ್ತೀವಿ. ಆಮೇಲೆ ಕೈ ಕಾಲುಗಳು ಕರೆಕ್ಟ್ ಆಗಿರಲ್ಲ. ಸೊ ಕೈ ಕಾಲು ಎರಡು ಹೇರುಪೇರು ಆಗಿರ್ತಾವ ಗ್ರೋತ್ ಅಲ್ಲಿ, ಒಂದ್ ಉದ್ದ ಇರುತ್ತೆ, ಒಂದ್ ಗಿಡದಾಗಿರುತ್ತ. ಆಮೇಲೆ ವೀಕ್ನೆಸ್ ಇರುತ್ತ, ಬೋನ್ಸ್ ಎಲ್ಲ ಫುಲ್ ವೀಕ್ ಆಗಿರ್ತಾವ, ಜೆನೆಟಿಕ್ ಕಾಸ್ ಆಗುತ್ತ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಬೆಂಡ್ ಆಗಿರೋ ಲೆಗ್ ಮತ್ತು ಆರ್ಮ್ಸ್ ಗಳಾಗ್ತಾವ. ಸೊ ಈ ತರ ಏನಂತಂದ್ ಹೇಳಿದ್ರೆ ರಿಕೆಟ್ಸ್ ರೋಗ ಬರುತ್ತ, ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ಇಲ್ಲಿ ನೋಡ್ರಿ, ಬೇಳೆಕಾಳುಗಳನ್ನ ತಿನ್ನೋದ್ರಿಂದ, ಮಾಂಸವನ್ನ ತಿನ್ನೋದ್ರಿಂದ, ಸೊ ಎಲ್ಲಾ ತರದ ವೆಜಿಟೇಬಲ್ಸ್ ಗಳು ತಿನ್ನೋದ್ರಿಂದ, ಆಮೇಲೆ ಸೂರ್ಯನ ಬಿಸಿಲಿನಿಂದ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ವಿಟಮಿನ್ ಡಿ ಸಿಗುತ್ತೆ. ತುಂಬಾ ಇಂಪಾರ್ಟೆಂಟ್. ಅದಾದಂದ್ರೆ ತುಂಬಾ ಇಂಪಾರ್ಟೆಂಟ್ ಇನ್ನೊಂದು ಬರುತ್ತೆ, ವಿಟಮಿನ್ ಇ. ಸೊ ವಿಟಮಿನ್ ಇ ಕಡಿಮೆ ಅಂದ್ರೆ, ವಿಟಮಿನ್ ಇ ರಾಸಾಯನಿಕ ಹೆಸರೇನು, ಟೋಕೋಫೆರಾಲ್. ಸೊ ವಿಟಮಿನ್ ಇ ರಾಸಾಯನಿಕ ಹೆಸರೇನಪ್ಪಾ ಅಂದ್ರೆ ಟೋಕೋಫೆರಾಲ್ ಅಂತಂದ್ ಹೇಳ್ತೀವಿ. ಇದು ಕೂಡ ಇಮ್ಯೂನ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡುತ್ತಾ. ಆಮೇಲೆ ಚೈನ್ ರಿಯಾಕ್ಷನ್ಸ್, ಇವಾಗ ಸೆಲ್ ಡಿವಿಷನ್ಸ್ ಎಲ್ಲ ಆಗ್ತಿರ್ತಾವಲ್ಲ, ಅಲ್ಲಿ ಏನಂತಂದ್ ಹೇಳಿದ್ರೆ ಸೊ ಇದು ಪ್ರೊಟೆಕ್ಷನ್ ನೀಡುತ್ತೆ. ಆಮೇಲೆ ಫ್ಯಾಟಿ ಆಸಿಡ್ಸ್ ಗಳಿಗೆಲ್ಲ ಏನಂತಂದ್ ಹೇಳಿದ್ರೆ ಇದು ಒಂಥರ ರಕ್ಷಣೆಯನ್ನ ನೀಡುತ್ತೆ. ಆಮೇಲೆ ಸೆಲ್ ಮೆಂಬ್ರೇನ್ ಆಗಿ ಕೂಡ ಇದು ಯೂಸ್ ಆಗುತ್ತೆ, ವರ್ಕ್ ಆಗುತ್ತೆ. ಸೆಲ್ ಮೆಂಬ್ರೇನ್ಸ್ ಗಳಿಗೆ ಶಕ್ತಿಯನ್ನ ನೀಡುತ್ತೆ ವಿಟಮಿನ್ ಇ. ಸೊ ಇದರ ರಾಸಾಯನಿಕ ಹೆಸರೇನು, ಟೋಕೋಫೆರಾಲ್ ಅಂತಂದ್ ಹೇಳ್ತೀವಿ. ಇದೆಲ್ಲಾದ್ರೂ ಕಡಿಮೆ ಆದ್ರೆ, ವಿಟಮಿನ್ ಇ ಕಡಿಮೆ ಆದ್ರೆ ನಮ್ಗೆ ಏನಾಗತ್ತೆ ಅಂದ್ರೆ ಬಂಜೆತನ ಉಂಟಾಗತ್ತ. ಬಂಜೆತನ ಅಂತಂದ್ ಹೇಳಿದ್ರೆ ಸ್ಟೆರಿಲಿಟಿ ಅಂತಂದ್ ಹೇಳ್ತೀವಿ, ಸ್ಟೆರಿಲಿಟಿ, ಬಂಜೆತನ. ಸೊ ಮಕ್ಕಳಾಗಂಗಿಲ್ಲ. ಸೊ ಗಂಡಸರಿಗಾಗಿರ್ಬೋದು, ಹೆಂಗಸರಾಗಿರ್ಬೋದು, ಮಕ್ಕಳಾಗೋದು ಏನಂತಂದ್ ಹೇಳಿದ್ರೆ ಒಂದು ಶಕ್ತಿ ಇರುತ್ತಲ್ಲ, ಅದು ಕಡಿಮೆ ಆಗುತ್ತೆ. ಅದನ್ನ ನಾವ್ ಏನಂತ ಕರಿತೀವಿ, ಬಂಜೆತನ ಅಂತಂದ್ ಹೇಳ್ತೀವಿ. ವಿಟಮಿನ್ ಇ ಕಡಿಮೆ ಆದ್ರೆ, ವಿಟಮಿನ್ ಇ ಒಂದೇ ಲೆವೆಲ್ ಅಲ್ಲಿ ಇರಬೇಕು. ವಿಟಮಿನ್ ಇ ಕಡಿಮೆ ಆದ್ರೆ ಏನ್ ಬರುತ್ತಾ, ಬಂಜೆತನ, ಸ್ಟೆರಿಲಿಟಿ ಅಂತಂದ್ ಹೇಳ್ತೀವಿ. ಅದ್ರ ರಾಸಾಯನಿಕ ಹೆಸರೇನು, ಟೋಕೋಫೆರಾಲ್. ಏನ್ ತಿಂದ್ರೆ ಬರುತ್ತಾ, ಸೀಡ್ಸ್ ಗಳನ್ನ ತಿನ್ನೋದ್ರಿಂದ, ನಟ್ಸ್, ಅದಾದ ನಂತರ ಆಯಿಲ್ ಸೀಡ್ಸ್ ಗಳನ್ನ ತಿನ್ನೋದ್ರಿಂದ, ಫ್ರೂಟ್ಸ್, ವೆಜಿಟೇಬಲ್ಸ್ ಗಳನ್ನ ತಿನ್ನೋದ್ರಿಂದ ವಿಟಮಿನ್ ಇ ಜಾಸ್ತಿ ಆಗತ್ತ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಟಮಿನ್ ಎ.
ವಿಟಮಿನ್ ಕೆ ಇತರದ ರಾಸಾಯನಿಕ ಹೆಸರೇನು? ಪಿಲೋಕ್ವಿನೈನ್ ಅಂತಂದ್ ಹೇಳ್ತೀವಿ ಅಥವಾ ಪೈಲೋಕ್ವಿನೈನ್ ಅಂತಂದ್ ಹೇಳ್ತೀವಿ. ಏನ್ ವಿಚಾರ ಮಾಡ್ತೀರಿ ನಿಮಗ್ ಬಿಟ್ಟಿದ್ದು. ಸೊ ಫೈಲೋಕ್ವಿನೈನ್ ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ವಿಟಮಿನ್ ಎ, ಇದು ಕೆ ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ ಹೇಳಿದ್ರೆ ಬ್ಲಡ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ ಹೇಳಿದ್ರೆ ಬ್ಲಡ್ ಅಲ್ಲಿ ಇದು ಏನ್ ಮಾಡುತ್ತೆ ಅಂದ್ರೆ ಪ್ರೋಟೀನ್ಸ್ ಗಳನ್ನ ಸಿಂಥಸೈಸ್ ಮಾಡುತ್ತೆ. ಪ್ರೋಟೀನ್ ಗಳನ್ನ ಏನ್ ಮಾಡುತ್ತೆ ಅಂದ್ರೆ ಬ್ಲಡ್ ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಆ ಪ್ರೋಟೀನ್ ಗಳು ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ, ನಾವು ಇವಾಗ ಕೈಯನ್ನ ಕೊರ್ಕೊಂಡಿರ್ತೀವಿ, ಅವಾಗ ರಕ್ತ ಬರುತ್ತಲ್ಲ, ಅವಾಗ ಒಂದು ನಿಮಿಷ ಆದ ನಂತರ ಅಥವಾ 30-40 ಸೆಕೆಂಡ್ಸ್ ಆದ ನಂತರ ಅದು ಬಂದ್ ಆಗಿಬಿಡುತ್ತೆ, ರಕ್ತ ಹೊರಗಡೆ ಬರೋದು. ಅವಾಗ ಏನಾಗತ್ತೆ ಅಂದ್ರೆ ನಾವು ಕೊರ್ಕೊಂಡ್ ಪ್ಲೇಸ್ ಅಲ್ಲಿ ಪ್ರೋಟೀನ್ ಬಂದ್ ಕೂತ್ಕೊಂಡ್ ಬಿಡುತ್ತೆ. ಅವಾಗ ಏನಾಗತ್ತೆ, ಬ್ಲಡ್ ಕ್ಲಾಟಿಂಗ್ ಆಗೋದು ನಿಂತು ಬಿಡುತ್ತೆ. ಸೊ ಅಂದ್ರೆ ಪ್ರೋಟೀನ್ ಸಿಂಥಸಿಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬ್ಲಡ್ ಅಲ್ಲಿ. ಯಾವುದು? ವಿಟಮಿನ್ ಕೆ. ಸೊ ಇದನ್ನ ಯಾವ್ಯಾವ ತಿನ್ನೋದ್ರಿಂದ? ಕಿವಿ ಫ್ರೂಟ್ ತಿನ್ನೋದ್ರಿಂದ, ವೆಜಿಟೇಬಲ್ಸ್ ತಿನ್ನೋದ್ರಿಂದ, ಆಲ್ಮೋಸ್ಟ್ ಎಲ್ಲ ಹಸಿರು ತರಕಾರಿಗಳನ್ನ ಆಮೇಲೆ ಫ್ರೂಟ್ಸ್ ಗಳನ್ನ ತಿನ್ನೋದ್ರಿಂದ ವಿಟಮಿನ್ ಕೆ ಜಾಸ್ತಿ ಆಗತ್ತೆ. ಅಪ್ಪಿ ತಪ್ಪಿ ವಿಟಮಿನ್ ಕೆ ಎಲ್ಲಾದ್ರೂ ಕಡಿಮೆ ಆದ್ರೆ ಬ್ಲೀಡಿಂಗ್ ಡಯಾಥೆಸಿಸ್ ಅಂತಂದ್ ಹೇಳ್ತೀವಿ. ಬ್ಲೀಡಿಂಗ್ ಡಯಾಥೆಸಿಸ್, ಅಪ್ಪಿ ತಪ್ಪಿ ನೀವೆಲ್ಲಾದ್ರೂ ಕೈ ಕೊರ್ಕೊಂಡ್ರಿ, ಇಲ್ಲ ಕುತ್ತಿಗೆ ಕೊರ್ಕೊಂಡ್ರಿ, ಇಲ್ಲ ಏನೋ ಒಂದ್ ಕೊರ್ಕೊಂಡ್ರಿ ಅಂತಂದ್ ಹೇಳಿದ್ರೆ ರಕ್ತಾನೇ ನಿಲ್ಲಂಗಿಲ್ಲ. ರಕ್ತ ಹಂಗ ಬ್ಲೀಡ್ ಆಗ್ತಾನೆ ಇರುತ್ತೆ, ನೀವ್ ಎಷ್ಟೇ ಹಿಡಿದ್ರು ಕೂಡ ರಕ್ತ ನಿಲ್ಲಂಗಿಲ್ಲ. ಸೊ ಅದೇನಂದ್ ನಾವು ಕೊರ್ಕೊಂಡ್ವಿ ಅಂತಂದ್ ಹೇಳಿದ್ರೆ 1 ನಿಮಿಷ ಆದ ನಂತರ, 1 ನಿಮಿಷನೂ ಜಾಸ್ತಿ ಆಯ್ತದು, 1 ನಿಮಿಷದೊಳಗಡೆ ಅದು ರಕ್ತ ಬರೋದು ನಿಂತೋಗ್ಬಿಡ್ಬೇಕು. ಅಪ್ಪಿ ತಪ್ಪಿ ಅದ್ ನಿಂತೋಗ್ಲಿಲ್ಲ ಅಂತಂದ್ ಹೇಳಿದ್ರೆ, ಕಂಟಿನ್ಯೂಸ್ ಆಗಿ 5 ನಿಮಿಷದವರೆಗೂ ಬ್ಲೀಡ್ ಆಗ್ತಾ ಇದ್ರೆ, ರಕ್ತ ಹೊರಗಡೆ ಬರ್ತಾ ಇದ್ರೆ, ನಿಮಗೆ ಏನಿದೆ ಅಂತ ಅರ್ಥ? ಬ್ಲೀಡಿಂಗ್ ಡಯಾಥೆಸಿಸ್ ರೋಗ ಇದೆ ಅಂತ ಅರ್ಥ. ಅಂದ್ರೆ ನಿಮ್ಗೆ ವಿಟಮಿನ್ ಕೆ ಕಡಿಮೆ ಆಗಿದೆ ಅಂತ ಅರ್ಥ. ಸೊ ಎಲ್ರಿಗೂ ಅರ್ಥ ಆಯ್ತಾ ಇದು? ಸೊ ಟೋಟಲ್ ಆಗಿ ಎಷ್ಟು ವಿಟಮಿನ್ಸ್ ಗಳು ಬಂದ್ವು? ಎ, ಬಿ, ಸಿ, ಡಿ ಮತ್ತು ಇ, ಸಾರಿ ಉಲ್ಟಾ ಬರ್ತಾ, ಎ, ಬಿ, ಸಿ, ಡಿ, ಇ ಮತ್ತು ಕೆ. ಸೊ ಇವ್ರದ್ದು ರಾಸಾಯನಿಕ ಹೆಸರೇನು, ಅದಾದ ನಂತರ ನೆಕ್ಸ್ಟ್ ಯಾವ ರೋಗಗಳು ಬರ್ತಾವ ಕಡಿಮೆ ಆದ್ರೆ, ಆಮೇಲೆ ಯಾವ ತಿಂಡಿಗಳನ್ನ ತಿಂದ್ರೆ ಜಾಸ್ತಿ ಆಗತ್ತೆ, ಇಷ್ಟ ನೆನ್ಪಿಟ್ಕೊಡ್ರಿ. ಇನ್ನೊಂದು ಬರುತ್ತಾ ಐರನ್. ಸೊ ಐರನ್ ಎಲ್ಲಾದ್ರೂ ಕಡಿಮೆ ಆದ್ರೆ ಏನಾಗುತ್ತೆ ಅಂತಂದ್ ಹೇಳಿದ್ರೆ ರಕ್ತಹೀನತೆ ಅಂತಂದ್ ಹೇಳ್ತೀವಿ. ಅನೇಮಿಯಾ, ರಕ್ತಹೀನತೆ, ರಕ್ತ ಕಡಿಮೆ ಆಗೋದು ಐರನ್ ಕಂಟೆಂಟ್ ಕಡಿಮೆ ಆದ್ರೆ. ಅಂದ್ರೆ ಐರನ್ ಅಂದ್ರೆ ಕಬ್ಬಿಣ ಕಡಿಮೆ ಆದ್ರೆ. ಆಮೇಲೆ ಇನ್ನೊಂದು ಬರುತ್ತಾ ಅಯೋಡಿನ್. ಅಯೋಡಿನ್ ಕಡಿಮೆ ಆದ್ರೆ ನಮ್ಗೆ ಏನ್ ಬರುತ್ತೆ ಅಂದ್ರೆ ಗಾಯ್ಟರ್ ರೋಗ ಅಂತಂದ್ ಹೇಳ್ತೀವಿ. ಅಂದ್ರೆ ಇಲ್ಲಿ ಕುತ್ತಿಗೆ ಹತ್ರ ಫುಲ್ ದೊಡ್ಡ ಗಂಟೆ ಆಗತ್ತಲ್ಲ, ಸರಳ ಗಾಯ್ಟರ್ ಅಂತಂದ್ ಹೇಳ್ತೀವಿ. ಸೊ ಆ ರೋಗ ಬರುತ್ತೆ. ಅದೇ ತರ ನೋಡ್ರಿ, ಮ್ಯಾಗ್ನೇಷಿಯಂ ಕಡಿಮೆ ಆಗೋದ್ರಿಂದ ಹಲವಾರು ರೋಗಗಳಿದಾವೆ. ಬಟ್ ಆದ್ರೆ ಇವು ಇಷ್ಟು ಇಂಪಾರ್ಟೆಂಟ್ ಆಗ್ತಾವ. ಇವುಗಳನ್ನ ಒಂದೇನ ಮಾಡ್ರಿ, ಸೊ ಲಿಸ್ಟ್ ಅನ್ನ ಮಾಡ್ಕೊಡ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್.